ಪೊಲೀಸರು ಮಾಫಿ ಸಾಕ್ಷಿ ಮಾಡಬೇಕು ಅಂತ ಕೇಳ್ಕೊಂಡಿರೋದಲ್ಲ. ಯಾರು ಮಾಫಿ ಸಾಕ್ಷಿ ಜೈಲಿನಲ್ಲೇ ಇದ್ದು ಮಾಫಿ ಸಾಕ್ಷಿ ಆದರೆ ಕೇಸು ಜಡ್ಜ್ಮೆಂಟ್ ಬರೋ ತನಕ ಅವ್ರು ಯಾವುದೇ ಕಾರಣಕ್ಕೂ ಬೇಲ್ ಆಗೋದಿಲ್ಲ. ಇಟ್ ಈಸ್ ಇನ್ ಕಾನೂನಲ್ಲೇ ಆ ಥರ ಇದೆ. ಈ ಮಾಫಿ ಸಾಕ್ಷಿ ಮಾಡೋದು ಇಬ್ಬರಿಗೆ ಮಾತ್ರನೇ ಅರ್ಹತೆ ಇರೋದು. ಒಂದು CMM ಜಡ್ಜ್ಗೆ, ಅದು ಬಿಟ್ಟರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರನೇ ಇರೋದು. ಮಧ್ಯೆ ಇನ್ಯಾರಿಗೂ ಈ ಅಧಿಕಾರ ಇರೋದಿಲ್ಲ. 17 ಜನ ಆರೋಪಿಗಳು ನಾನು ವಾಲಂಟಿಯರ್ ಸ್ಟೇಟ್ಮೆಂಟ್ ಹೇಳ್ತೀನಿ, ನಾನು ವಾಲಂಟಿಯರ್ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ನ್ಯಾಯಾಲಯ ಏನು ಡಿಸಿಷನ್ ತಗೊಳುತ್ತೋ ಅದ್ರ ಮೇಲೆ ಸ್ಟ್ಯಾಂಡ್ ಆಗುತ್ತೆ. ಮಾನ್ಯ ವೀಕ್ಷಕರೇ, ರಾಜ್ಯದಲ್ಲೇ ಬಹುದೊಡ್ಡ ಚರ್ಚೆ ಅಂದ್ಕೊಳ್ಳೆ ನಿಮ್ಗೆ ಗೊತ್ತು ದರ್ಶನ್ ಅವರ ಕೇಸಿನ ಬಗ್ಗೆ. ಯಾಕಂದರೆ ಮಾಫಿ ಸಾಕ್ಷಿದಾರ ಅನ್ನುವಂಥದ್ದೇನು ಬರುತ್ತೆ, ಇದಾದ ಮೇಲೆ ಇದನ್ನು ಇವತ್ತು ಹೈಕೋರ್ಟಿನಲ್ಲೂ ವಿಚಾರಣೆ ಇದ್ರ ಬಗ್ಗೆ ನಡೀತಾ ಇದೆ. ವಿಶೇಷವಾಗಿ ಇಲ್ಲಿ ಸುಮಾರು ಜನರು ಸುಮಾರು ವಾದಗಳಿದೆ. ಯಾಕೆ ಈ ಕೇಸು 304 ಹೋಗಲಿಲ್ಲ, ಇನ್ನು ಕೆಲವೊಬ್ರು ಯಾಕೆ 302 ಚಾರ್ಜ್ ಶೀಟ್ ಮಾಡಿದ್ರು ಅನ್ನುವಂಥದ್ದು ಸುಮಾರು ಜನ ಕಾಮೆಂಟ್ಸ್ ಹಾಕ್ತೀರಾ, ಸುಮಾರು ಜನ ಮಾತಾಡ್ತಾರೆ ಎಕ್ಸ್ಪರ್ಟ್ಸ್ಗಳು. ಹೀಗಾಗಿ ಇವತ್ತು ನನ್ನೊಂದಿಗೆ ಚಲಪತಿ ಸರ್ ಇದ್ದಾರೆ. ಚಲಪತಿ ಅವರು ಅಂದ್ಕೊಳ್ಳೆ ಗೊತ್ತಾಗ್ಬೋದು, ಈ ದೇಶದಲ್ಲಿ ಹಾಯೆಸ್ಟ್ ಕನ್ವಿಕ್ಷನ್ ತಗೊಂಡವರು ಅಂತ ಹೇಳಿದ್ರೆ 16 ಗಲ್ಲು ಶಿಕ್ಷೆಗಳು. ತಮ್ಮ ನಿವೃತ್ತಿ ನಂತರ ಸಮೇತನೂ ಕಾನೂನಿನ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸ್ತಾರೆ, ಎಲ್ಲ ಚಾರ್ಜ್ ಶೀಟ್ಗಳನ್ನು ಓದ್ತಾರೆ. ಹೀಗಾಗಿ ವಿಶೇಷವಾಗಿ 304 ಯಾಕೆ ಬರುವುದಿಲ್ಲ, ಇದು 302 ಯಾಕೆ ಬರುತ್ತೆ? 302 ಅಂದ ಕೂಡಲೇ ಕೊಲೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋದು, 304 ಆಕ್ಸಿಡೆಂಟ್ ಆಗಿ ಕೊಲೆ ಆಗಿರುವಂಥದ್ದು ಅನ್ನುವಂಥದ್ದು ಇರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ ಮಾಫಿಯಾ ಸಾಕ್ಷಿದಾರ ಅಂದ್ರೆ ಏನು, ಚಲಪತಿ ಸರ್ನೇ ಕೇಳ್ತಾ ಹೋಗೋ. ಮಾಫಿ ಸಾಕ್ಷಿನ ತಗೊಳ್ಬೇಕಾ ಬೇಡ ಅನ್ನುವಂಥದ್ದು ಇವತ್ತು ಹೈಕೋರ್ಟಿನಲ್ಲಿ ಈಗ ವಿಚಾರಣೆ ಪ್ರಾರಂಭವಾಗಿದೆ. ಮಾಫಿ ಸಾಕ್ಷಿ ನಾವು ತಗೊಳ್ತೇವೆ ಅಂತ ಹೇಳಿ ಅಂದರೆ ವಿಚಾರಣೆ ಕೋರ್ಟು. ಇದು ಒಂದು ಪೆಕ್ಯುಲಿಯರ್ ಕೇಸು. ಯಾಕೆ ಅಂದರೆ ಆರೋಪಿತರಲ್ಲಿ A2 ಆರೋಪಿ ಪಬ್ಲಿಕ್ ಡಾಮಿನೇಟೆಡ್ ಮ್ಯಾನ್, ಅಂದರೆ ಹೈ ಪ್ರೊಫೈಲ್ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ, ಒಂದು ಅಭಿಮಾನಿಗಳು ಜಾಸ್ತಿ ಇರೋದ್ರಿಂದಾಗಿ ಇದಕ್ಕೆ ಇಷ್ಟೊಂದು ಹೈಪರ್ ಆಗಿ ಈ ಕೇಸ್ ನಡೀತಾ ಇದೆ. ಸೊ ಇದು ಜನರಿಗೆ ತಕ್ಷಣ ಏನಾಗ್ತಾ ಇದೆ ಅಂತ ಅವರು ಮನವರಿಕೆ ಮಾಡೋದಕ್ಕೆ, ಮನ ಮುಟ್ಟೋದಕ್ಕೆ ಟಿವಿಗಳವ್ರನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಕೇಸಿನ ವಿಷಯವಾಗಿ ಬಂದರೆ ನೋ ಡೌಟ್ ಇಟ್ ಈಸ್ ಅ ಹೈ ಪ್ರೊಫೈಲ್ ಕೇಸ್. ಇದು ಏನು ಈಗಾಗಲೇ ನನ್ನ ಅನಿಸಿಕೆ ಒಳ್ಳೆ ಇನ್ವೆಸ್ಟಿಗೇಷನ್ ನಡೆದಿದೆ ಕೇಸ್ನಲ್ಲಿ, ಒಳ್ಳೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಚಾರಣೆಗೋಸ್ಕರ ಕಾದು ನೋಡಬೇಕಾಗಿದೆ. ಈ ವಿಚಾರಣೆ ಹಂತದಲ್ಲಿ ಬಂದಾಗ ಈಗ ಈ ಹೊಸ ವಿಷಯಗಳು ಎರಪ್ಟ್ ಆಗಿದೆ, ಅಂದರೆ ಉದ್ಭವ ಆಗಿದೆ. ಏನು, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ A14 ಆದ ಪ್ರಜೋಶ್ ಅವರು ಹೇಳಿದ್ದಾರೆ. ಈ ಮಾಫಿ ಸಾಕ್ಷಿ ಅಂದರೆ ಏನು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ಫಸ್ಟ್ ಮಾಫಿ ಸಾಕ್ಷಿ ಏನು ಅಂತ ಗೊತ್ತಾದ ಮೇಲೆ ಆಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ಗೊತ್ತಾಗ್ತದೆ. ಈ ಮಾಫಿ ಸಾಕ್ಷಿ ಅಂದರೆ ಸಾಮಾನ್ಯವಾಗಿ 99% ಆಫ್ ದಿ ಕೇಸಸ್ಸಲ್ಲಿ ತನಿಖಾ ಕಾಲದಲ್ಲಿ ಇನ್ಸ್ಪೆಕ್ಟರ್ಗಳು ಅಥವಾ ತನಿಖಾ ಅಧಿಕಾರಿಗಳು ಯಾರಿರ್ತಾರೋ ಅವರು ಈ ಕೇಸಿಗೆ ಮೇಯ್ನ್ ಅಕ್ಯೂಸ್ಡ್ಗಳನ್ನ ಬಿಟ್ಟು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರೋಂಥವ್ರನ್ನ ಈ ಕೇಸಿಂದ ಹೊರತುಪಡಿಸಿ ಸಪ್ಲಿಮೆಂಟ್ರಿ ಪಾರ್ಟ್ ತಗೊಂಡಿರೋಂಥದ್ದು ಅಂಥವ್ರನ್ನ ನಾವು ಮಾಫಿ ಸಾಕ್ಷಿಯಾಗಿ ಮಾಡೋದಕ್ಕೆ ನಾವೇ ಉತ್ತೇಜನ ಕೊಡ್ತೀವಿ. ನೀವು ಮಾಫಿ ಸಾಕ್ಷಿಯಾಗಿ ನೀವು ಹೇಳಿಕೆ ಕೊಟ್ಟರೆ ನಿಮಗೆ ನಾವು ಚಾರ್ಜ್ ಶೀಟ್ನಲ್ಲಿ ಕೈ ಬಿಡ್ತೀವಿ, ನಿಮ್ಮನ್ನು ಸಾಕ್ಷಿಯಾಗಿ ಪರಿಗಣಿಸ್ತೀವಿ, ನಿಮ್ಮನ್ನು ಅಪರಾಧಿ ಮಾಡೋದಿಲ್ಲ ಅಂತ ಅವರಿಗೆ ಮನವೊಲಿಸಿ ಮಾಫಿ ಸಾಕ್ಷಿಗೆ ನಾವೇ ಕೋರ್ಟಿಗೆ ಒಂದು ಅರ್ಜಿ ಹಾಕಿಸ್ತೀವಿ, ಪ್ಲಸ್ ಆ ಮಾಫಿ ಸಾಕ್ಷಿಗೆ ನಾವೇ ಟ್ರೀಟ್ ಮಾಡ್ತೀವಿ. ಸೊ ಹೀಗಾಗಿ ಈ ಮಾಫಿ ಸಾಕ್ಷಿ ಮಾಡಬೇಕಾದ್ರೆ ಇದು ಮೂಲತಃ ಪೊಲೀಸರೇ ಅಲ್ಲ, ಒಂದು ಫೌಂಡೇಶನ್ ಆಗ್ತೀವಿ. ಇದು ಸಾಮಾನ್ಯವಾಗಿ ಪೊಲೀಸ್ ನಡವಳಿಕೆಯಲ್ಲಿ, ತನಿಖಾ ವ್ಯವಸ್ಥೆಗಳಲ್ಲಿ, ತನಿಖಾ ಸಂಸ್ಥೆಗಳು, ಅದು CBI ಆಗಿರ್ಬೋದು, CID ಆಗಿರ್ಬೋದು, SIT ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಲೆವೆಲ್ ಆಗಿರ್ಬೋದು, ಯಾವುದೇ ಆದರೂ ಈ ಮಾಫಿ ಸಾಕ್ಷಿಯನ್ನು ಮಾಡಿಸೋದು ಪೊಲೀಸರು ತನಿಖಾ ತಂಡದವರೇ ಇದನ್ನು ಮಾಡಿಸೋವಂಥದ್ದು ಅಥವಾ ತನಿಖಾಧಿಕಾರಿ ಮಾಡಿಸೋವಂಥದ್ದೇ ಆಗಿರುತ್ತೆ ಸಾಮಾನ್ಯವಾಗಿ. ಯಾಕೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನಾವು ಆ ಒಂದು ಅಪರಾಧಿಗೆ ಆತನ ಪಾರ್ಟಿಸಿಪೇಷನ್ ಇನ್ ದಟ್ ಕ್ರೈಮ್ ಮಿನಿಮಮ್ ಇರುತ್ತೆ. ಮಿನಿಮಮ್ ಯಾರು ಇರ್ತಾರೋ ಅವ್ರನ್ನ ಮಾತ್ರನೇ ನಾವು ಮಾಫಿ ಸಾಕ್ಷಿಯಾಗಿ ಮಾಡಿಸ್ಲಿಕ್ಕೆ ಅರ್ಹರಾಗಿರ್ತಾರೆ. ಒಂದು ಎಕ್ಸಾಂಪಲ್ ಏನು ಬೇಕು ಅಂದರೆ, ಈಗ ಯಾವುದೋ ಒಂದು ವ್ಯಾನ್ ತೊಗೊಂಡೋಗ್ತಾನೆ, ಅವ್ನು ಡ್ರೈವರ್ ಆಗಿರ್ತಾನೆ, ಎಲ್ಲ ಕರ್ಕೊಂಡೋಗ್ತಾನೆ ಇವ್ರನ್ನೆಲ್ಲ. ಅವ್ನಿಗೆ ಗೊತ್ತಿರಲ್ಲ ಇವ್ರು ಏನು ಮಾಡ್ತಾರೆ ಅಂತ, ಇವ್ರು ಏನು ಕೃತ್ಯ ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿರಲ್ಲ. ಅವ್ನು ಬಾಡಿಗೆಗೆ ತೊಗೊಂಡೋಗಿರ್ತಾರೆ, ಅವ್ನು ತೊಗೊಂಡೋಗ್ತಾನೆ, ನಿಲ್ಲಿಸ್ತಾನೆ, ಇವ್ನ ಕಣ್ಣೆದ್ರಿಗೆ ಯಾರನ್ನೋ ಹೊಡೆದು ಸಾಯಿಸ್ತಾರೆ ಅಥವಾ ಇನ್ನೇನೋ ಒಂದು ಗಲಾಟೆ ಎಬ್ಬಿಸ್ತಾರೆ, ಡಕಾಯಿತಿ ಮಾಡ್ತಾರೆ, ಏನೋ ಮಾಡ್ತಾರೆ. ಸೊ ಅಂಥ ಕಾಲದಲ್ಲಿ ಈತ ಬರೀ ಸ್ಪೆಕ್ಟೇಟರ್ ಆಗಿರ್ತಾನೆ. ಇವನು ಬಾಡಿಗೆಗೆ ಹೋಗಿರೋದು ನಿಜ, ಬಟ್ ಇವನು ಏನು ನಡೆಯುತ್ತೆ, ಏನಾಗುತ್ತೆ, ಅದರ ಪರಿಣಾಮ ಏನು ಗೊತ್ತಿರೋದಿಲ್ಲ. ಆಗ ಇವನು ಗಾಡಿ ತೊಗೊಂಡೋಗಿದ್ದು ತಪ್ಪು ಅಂತ ಪೊಲೀಸರು ಅವನ ಮೇಲೆ ಅಪಾದನೆ ಮಾಡಿದ್ರು ವ್ಯಕ್ತಿಗಳನ್ನ ನಾವು ಮಾಫಿ ಸಾಕ್ಷಿಗಳಾಗಿ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಇದು ಸಾಮಾನ್ಯವಾಗಿ ಆ ಮಾಫಿ ಸಾಕ್ಷಿ ಮಾಡಬೇಕಾದ್ರೂ ಸಾಮಾನ್ಯವಾಗಿ ಯಾರು ಮಾಫಿ ಸಾಕ್ಷಿ ಜೈಲಿನಲ್ಲೇ ಇದ್ದು ಮಾಫಿ ಸಾಕ್ಷಿ ಆದರೆ ಕೇಸು
ಜಡ್ಜಿಮೆಂಟ್ ಬರೋ ತನಕ ಅವ್ರು ಯಾವುದೇ ಕಾರಣಕ್ಕೂ ಬೇಲ್ ಆಗೋದಿಲ್ಲ. ಇಟ್ ಈಸ್ ಇನ್ ಕಾನೂನಲ್ಲೇ ಆ ಥರ ಇದೆ. ಜೈಲಿನಲ್ಲಿದ್ದು ಮಾಫಿ ಸಾಕ್ಷಿ ಜೈಲಿನಲ್ಲಿದ್ದು ಮಾಫಿ ಸಾಕ್ಷಿ ಹೇಳಿದ್ರೆ ಆತನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಜಡ್ಜ್ಮೆಂಟ್ ಆಗೋ ದಿವಸದ ತನಕ ಆತನಿಗೆ ಬೇಲ್ ಆಗೋದಿಲ್ಲ. ಆತನಿಗೆ ಯಾರು ಸಾಕ್ಷಿ ಹೇಳ್ತಾನಲ್ಲ 164 ಸ್ಟೇಟ್ಮೆಂಟ್, ಅದನ್ನು ದಟ್ ಇಸ್ ಕಾಲ್ಡ್ ಆಸ್ ಪ್ರಕಾರ ಯಾರು ಸಾಕ್ಷಿ ಹೇಳ್ತಾರೆ ಆತನಿಗೆ ಜಾಮೀನು ಜಡ್ಜ್ಮೆಂಟ್ ಆಗೋ ದಿವಸದ ತನಕನೂ ಜಾಮೀನು ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಆಂಟಿಸಿಪೇಟರಿ ಬೇಲ್ ಅಂದರೆ ಸೆಕ್ಷನ್ 438 CRPC ಪ್ರಕಾರ ಆಂಟಿಸಿಪೇಟರಿ ಬೇಲ್ ಕೊಡಿಸ್ಬಿಟ್ಟು ಆಮೇಲೆ ಅವನ್ನ ಮಾಫಿ ಸಾಕ್ಷಿಯಾಗಿ CMM ಮುಂದೆ ಹಾಜರು ಮಾಡಿ ಅಲ್ಲಿ ಹೇಳಿಕೆಯನ್ನು ಪಡಿಸಿ ಅದನ್ನು ಮತ್ತೆ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಕೋರ್ಟಿಗೆ CMM ಕೋರ್ಟಿಗೆ ಈ ಮಾಫಿ ಸಾಕ್ಷಿ ಮಾಡೋದು ಇಬ್ಬರಿಗೆ ಮಾತ್ರನೇ ಅರ್ಹತೆ ಇರೋದು. ಒಂದು CMM ಜಡ್ಜ್ಗೆ, ಅದು ಬಿಟ್ಟರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾತ್ರನೇ ಇರೋದು. ಮಧ್ಯೆ ಇನ್ಯಾರಿಗೂ ಈ ಅಧಿಕಾರ ಇರೋದಿಲ್ಲ. ಒಬ್ಬ ಅಪರಾಧಿನ ನೀನು ನಿರಪರಾಧಿ ಅಂತ ಡಿಕ್ಲೇರ್ ಮಾಡೋದಕ್ಕೆ ಇವರಿಬ್ಬರಿಗೇ ಅರ್ಹತೆ ಇರೋದು, ಇಬ್ಬರಿಗೇ ಕಾನೂನಲ್ಲಿ ಅವಕಾಶ ಇರೋದು. ಸೊ ಹೀಗಾಗಿ ಸಾಮಾನ್ಯವಾಗಿ ನಾವು ತನಿಖಾ ಹಂತದಲ್ಲಿರಬೇಕಾದ್ರೇ ಅಥವಾ ತನಿಖೆ ಮುಗಿದ ಮೇಲೂ ನಾವು ಮಾಫಿ ಸಾಕ್ಷಿ ಮಾಡಿ ಆತನಿಗೆ ಬೇಲ್ ಕೊಡಿಸಿ ಬೇಲ್ ಆದಮೇಲೆ ಮಾಫಿ ಸಾಕ್ಷಿ ಮಾಡಿಸ್ತೀವಿ. ಇದೊಂದು ಪೆಕ್ಯುಲಿಯರ್ ಕೇಸು ನನ್ನ ನಾಲೆಡ್ಜಿಗೆ ಬಂದಿರೋದು. ಇದು ಪೊಲೀಸವರು ಪ್ರಪೋಸ್ ಮಾಡಿರೋದಲ್ಲ, ಪೊಲೀಸರು ಮಾಫಿ ಸಾಕ್ಷಿ ಮಾಡಬೇಕು ಅಂತ ಕೇಳ್ಕೊಂಡಿರೋದಲ್ಲ. ಆರೋಪಿತನೇ ತಾನೇ ವಾಲಂಟ್ರಿಯಾಗಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅವ್ರ ಲಾಯರ್ ಮುಖಾಂತರ ಕೋರ್ಟ್ಗೆ ಅರ್ಜಿ ಹಾಕ್ಸಿ. ಸೊ ಅದನ್ನು ಬಹುಶಃ ಪ್ರಾಸಿಕ್ಯೂಷನ್ ಅವರು ಒಪ್ಕೊಂಡಿದ್ದಾರೆ, ಒಪ್ಪಿಗೆ ನೀಡಿದ್ದಾರೆ ಅಂತ ನಾನು ಪೇಪರ್ನಲ್ಲಿ TVಲಿ ನೋಡಿ ತಿಳ್ಕೊಂಡಿದ್ದೀನಿ. ಸೊ ಈಗ ಆದ್ರೂ ಒಂದು ಆಡ್ ಕೇಸ್, ನನ್ನ ಲೆಕ್ಕದಲ್ಲಿ ಇದೊಂದು ಆಡ್ ಕೇಸ್. ಆದ್ರೂ ಈತ ಮಾಫಿ ಸಾಕ್ಷಿ ಹೇಳಿಕೆ ಕೊಟ್ಟರು ಈತನಿಗೆ ಬೇಲ್ ಆಗೋದಿಲ್ಲ. ಕೊನೆ ತನಕ ಆಗೋದಿಲ್ವಾ? ಜೈಲಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಆತ ಜೈಲಿನಲ್ಲೇ ಇರಬೇಕಾಗುತ್ತೆ ಜಡ್ಜ್ಮೆಂಟ್ ಆಗೋ ದಿವಸದ ತನಕನೂ. ಜಡ್ಜ್ಮೆಂಟ್ ಆದ ದಿವಸ ಆತನಿಗೆ ಬೇರೆಯವರಿಗೆ ಕನ್ವಿಕ್ಷನ್ ಆಗಿ ಈತನು ಫ್ರೀ ಆಗ್ಬೋದು. ಸಪೋಸ್ ಈತ ಏನಾದರೂ ಕಾನೂನು ವಿರುದ್ಧವಾಗಿ ಅಥವಾ ತಪ್ಪು ಮಾಹಿತಿ ಏನಾದರೂ ಕೋರ್ಟಿಗೆ ಕೊಟ್ಟಿದ್ದರೆ ಬೇರೆಯವರಿಗೆ ಬಿಡುಗಡೆ ಆಗುವಂಥ ಪರಿಸ್ಥಿತಿ ಬಂದರೆ ಬೇರೆಯವ್ರಿಗೆ ಬಿಡುಗಡೆ ಆಗುತ್ತೆ, ಇವನಿಗೆ ಕನ್ವಿಕ್ಷನ್ ಆಗುತ್ತೆ. ಅವ್ರಿಗೆ ಬಿಡುಗಡೆ ಇವನಿಗೆ ಕನ್ವಿಕ್ಷನ್ ಆಗುತ್ತೆ. ಎಷ್ಟೋ ಜನಕ್ಕೆ ಈ ಮಾಫಿ ಸಾಕ್ಷಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಅದರ ಪರಿಪೂರ್ಣವಾದ ಅರ್ಥ ಏನು ಅಂತ ನಾನು ವಿವರಿಸಿ ಹೇಳ್ತಾ ಇದ್ದೆ. ಈ ಮಧ್ಯ ಇವರೇ ಮಾಡಿರೋದ್ರಿಂದ ನಾವು ಇಟ್ ಈಸ್ ಅಪ್ ಟು ದ ಕೋರ್ಟ್ ಟು ಡಿಸೈಡ್. ಇದನ್ನು ಈಗಾಗಲೇ ಇದನ್ನು ಕೆಲವರು ಅಬ್ಜೆಕ್ಷನ್ ಮಾಡಿದ್ದಾರೆ, ಇಲ್ಲ ಈ ಹಂತದಲ್ಲಿ ತಗೋಬಾರ್ದು ಅಂತ. ಬಟ್ ಕಾನೂನಿನಲ್ಲಿ ಎಲ್ಲ ಹಂತದಲ್ಲೂ ಟ್ರಯಲ್ ನಡೆಯುವಾಗ ಮಾಫಿ ಸಾಕ್ಷಿ ಮಾಡಲಿಕ್ಕೆ ಪ್ರಾವಿಷನ್ ಇದೆ, ಅವಕಾಶ ಇದೆ. ಕೋರ್ಟ್ ಹೇಗೆ ಪರಿಗಣಿಸ್ತಾರೆ, ಹೇಗೆ ಅದನ್ನು ತಗೊಳ್ತಾರೆ, ಇದೆಲ್ಲ ಮಾಫಿ ಸಾಕ್ಷಿ ಕೋರ್ಟ್ನಲ್ಲಿ ಹೇಳಿದ್ರು ಪ್ರಾಸಿಕ್ಯೂಷನ್ ಒಪ್ಕೊಂಡ್ರೆ ಮಾತ್ರನೇ ಆತನಿಗೆ ಮಾಫಿ ಸಾಕ್ಷಿ ಸಿಗೋದು. ನಾಳೆ ಈತ ಏನಾದರೂ ವಿರುದ್ಧವಾಗಿ ಹೇಳಿ ಇಲ್ಲ ನಾವು ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಏನು ಪ್ರಾಸಿಕ್ಯೂಷನ್ ಅಥವಾ IO ಹೋಗಿ ಹೇಳಿದ್ರೆ ಮಾಫಿ ಸಾಕ್ಷಿ ಮಾಡಲಿಕ್ಕೆ ಬರೋದಿಲ್ಲ. ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಮಾಫಿ ಸಾಕ್ಷಿ. ಈಗ ಇನ್ನು ಸ್ಟೇಷನ್ಗೆ ಇದು ಬರೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಕೇಸ್ ಇಲ್ಲ, ಸ್ಟೇಷನ್ ತನಿಖೆ ಮುಗಿದೋಗಿದೆ. ಸರ್, ಇನ್ನೊಂದು ಇದರಲ್ಲಿ ಬಹುದೊಡ್ಡದು, ತಾವು ಅತಿ ಹೆಚ್ಚು ಗಲ್ಲು ಶಿಕ್ಷೆ ತಗೊಂಡಂಥವ್ರು ತಮ್ಮ ಕೇಸ್ ದಂಡುಪಳ್ಳಿ ಕೇಸ್ನಲ್ಲಿ 16 ಗಲ್ಲು ಶಿಕ್ಷೆ ತಗೊಂಡಿದ್ದೀನಿ. 16 ಕೇಸುಗಳಲ್ಲಿ, ಬೇರೆ ಬೇರೆ ಕೇಸುಗಳಲ್ಲಿ ಒಟ್ಟು 36 ಕೇಸುಗಳಲ್ಲಿ ಕನ್ವಿಕ್ಷನ್ ತಗೊಂಡಿದ್ದೀನಿ. ಅದರಲ್ಲಿ 16 ಕೇಸುಗಳಲ್ಲಿ ಗಲ್ಲು ಶಿಕ್ಷೆ ಆಗಿದೆ ದಂಡುಪಳ್ಳಿದ ಕೇಸಲ್ಲಿ. ಈ ಚಾರ್ಜ್ ಶೀಟ್ ಓದಿದ ತಮ್ಮ ಒಪಿನಿಯನ್ ಏನನ್ಸುತ್ತೆ? ಇಲ್ಲ, ಅದು ತುಂಬ ನಾವು ಒಪಿನಿಯನ್ ಕೊಡೋಷ್ಟು ನಾನೇನು ಜಡ್ಜ್ ಅಲ್ಲ. ನಾನು ಇದರ ಬಗ್ಗೆ ತನಿಖಾ ಹಂತದಲ್ಲಿ ನಾನು ಪೊಲೀಸವ್ರಿಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಐ ಆಮ್ ಎ ಪೊಲೀಸ್ಮನ್. ದೋ ಐ ಆಮ್ ರಿಟೈರ್ಡ್, ಬಟ್ ಐ ಸಪೋರ್ಟ್ ಪೊಲೀಸ್ ಟೋಟಲಿ. ಇದು ಹಲವಾರು ಅಪರಾಧಿಗಳಿಗೆ ಗಂಡಾಂತರ ಕಾದಿದೆ ಅಂತ ಅನಿಸುತ್ತೆ. ಈ ಮಾಫಿ ಸಾಕ್ಷಿ ಇದೆಯಲ್ಲ, ಇಟ್ ಈಸ್ ವೆರಿ ಡೇಂಜರಸ್. ಯಾಕೆ ಅಂದರೆ ಕೋರ್ಟು ಇದನ್ನು 100% ಬಿಲೀವ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಯಾರಿಗೋ ಗಂಡಾಂತರ ಕಾದೆ ಇಲ್ಲ, ಬೇರೆ ಇತರೆ ಅಪರಾಧಿಗಳಿಗೂ ಆಗ್ಬೋದು, ಅಥವಾ ಆತನಿಗೆ ರಿವರ್ಸ್ ಆಗಿ ಆತನಿಗಾದರೂ ಗಂಡಾಂತರ ಆಗುತ್ತೆ. ಮಾಫಿ ಸಾಕ್ಷಿಯ ಮಹತ್ವ. ಸರ್, ಬಟ್ ಎಲ್ಲರದ್ದು ವಾದ ಏನಂದರೆ 304 ಯಾಕೆ ತೊಗೊಳ್ಳಿಲ್ಲ, 302 ಯಾಕೆ ತೊಗೊಂಡ್ರು ಅನ್ನೋಂಥದ್ದು. ಎರಡು ವ್ಯತ್ಯಾಸ ಏನು 304 302ಗೆ? ಇಲ್ಲ, ಉದ್ದೇಶಪೂರ್ವಕ ಅವನು ಕೊಲ್ಲಬೇಕಂತಿದ್ರೆ ಚೂರಿ ಹಾಕಿ ಕೊಂದು ಬಿಡ್ತಿದ್ರು ಒಂದೇ ಅರ್ಧ ಗಂಟೆಯಲ್ಲೇನೆ. ಆದರೆ ಇಲ್ಲಿ ಅವರು ಆ ರೀತಿ ಮಾಡೋದಿಲ್ಲ. ಅವನನ್ನು ಕರ್ಕೊಂಡು ಬರ್ತಾರೆ, ಬುದ್ಧಿ ಕಲಿಸ್ಬೇಕಂತ ಹೊಡಿತಾರೆ, ಈ ರೀತಿ ಹಿಂಸೆಗಳನ್ನು ಕೊಡ್ತಾರೆ. ಆಮೇಲೆ ಅಲ್ಲಿ ಭಾಗಿಯಾದವರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಒಬ್ಬ ವ್ಯಕ್ತಿಗೂ ಇಲ್ಲಿ ಕೊಲೆ ಮಾಡೋದು ನೇರವಾಗಿ ಉದ್ದೇಶ ಇರಲಿಲ್ಲ ಅನ್ನುವಂಥದ್ದು ಬಹುದೊಡ್ಡ. 304ಗೆ ತಗೋಬೇಕಾಯಿತು, ಯಾಕೆ 302 ತೊಗೊಂಡ್ರು ಅನ್ನುವಂಥದ್ದು. ನೋಡಿ, ಇದನ್ನು ತನಿಖಾಧಿಕಾರಿ ಹಂತದಲ್ಲಿ ಅವರು ತಗೊಳ್ಳುವಂಥ ನಿರ್ಧಾರ ಫೈನಲ್. ಅದನ್ನು ಕಾಮೆಂಟ್ ಮಾಡಿ
ಅಥವಾ ಇದು ನೀವು ಈ ಸೆಕ್ಷನ್ ಹಾಕಬೇಕಾಯಿತು ಆ ಸೆಕ್ಷನ್ ಹಾಕಬೇಕು ಅಂತ ನಾನು ತನಿಖೆ ಮಾಡದೇ ಇರೋದ್ರಿಂದ ನಾನು ಅದರ ಬಗ್ಗೆ ಸ್ವರ ಎತ್ತೋದು ಸರಿಯಲ್ಲ ಅಂತ, ಸೂಕ್ತ ಅಲ್ಲ, ಸರಿಯಲ್ಲ ಅಂತ ನನಗೆ ಅನಿಸ್ತಾ ಅಲ್ಲ, ನಿಮಗೆ ಅನಿಸೋದಿಲ್ವಾ ಜನರಲಿ ಆಗಿ? ಅದನ್ನೇ ಹೇಳ್ತಿಲ್ಲ, ಅವರು ತನಿಖಾ ಹಂತದಲ್ಲಿ, ಯಾಕಂದರೆ ನಮಗೆ ತನಿಖೆಗೆ ಏನೇನು ಪೂರಕವಾಗಿ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿ ಯಾವ್ಯಾವ ಸೆಕ್ಷನ್ ಹಾಕಬೇಕು ಅಂತ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕನ್ಸಲ್ಟ್ ಮಾಡಿರ್ತಾರೆ, ಹಿರಿಯ ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿರ್ತಾರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಸು, ಕಾನೂನಲ್ಲಿ ಹಿರಿಯ ಅಧಿಕಾರಿಗಳನ್ನ ಒಪಿನಿಯನ್ ತೊಗೊಂಡೆ ಅವ್ರು ಚಾರ್ಜ್ ಶೀಟ್ ಹಾಕಿರ್ತಾರೆ. ಸೊ ಹಾಗಾಗಿ ಇವರು ಅದನ್ನೇ ಮಾಡಬೇಕಾಯಿತು ಇದನ್ನೇ ಮಾಡಬೇಕಾಗಿತ್ತು ಅಂತ ಈ ಈ ಸಮಯದಲ್ಲಿ ಹೇಳುವಂಥದ್ದು ಅದು ತಪ್ಪಾಗ್ತದೆ ಆ್ಯಸ್ ಎ ಪೊಲೀಸ್ ಆಫೀಸರ್. 304 ಅಂದ್ರೆ ಏನು, 302 ಅಂದ್ರೆ ಏನು ಸರ್? ಸಾಮಾನ್ಯ ಜನರಿಗೆ ಗೊತ್ತಿರುತ್ತೆ. 302 ಅಂದರೆ ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪೂರ್ತಿಯಾಗಿ ಮೊದಲೇ ಅದಕ್ಕೆ ಬೇಕಾಗಿಂತ ಒಂದು ಮಾತುಕತೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಇಕ್ವಿಪ್ಮೆಂಟ್ಸ್ ತಗೊಂಡು ಎಲ್ಲ ರೆಡಿಯಾಗಿ ಒಬ್ಬ ಮನುಷ್ಯನನ್ನು ಸಾಯಿಸುವಂಥದ್ದು ಅದು 302 ಆಗುತ್ತೆ. ಕೊಲೆ ಮಾಡಲೇಬೇಕು, ಇವನ್ನ ಮುಗಿಸ್ಲೇಬೇಕು, ಇವನ್ನ ಜೀವ ತೆಗಿಲೇಬೇಕು ಅನ್ನೋ ಒಂದು ಸ್ಪಷ್ಟವಾದ ಒಂದು ಡಿಸಿಷನ್ ಇದ್ದು ಆ ಡಿಸಿಷನ್ ಮುಖಾಂತರ ಅಥವಾ ಆ ಒಂದು ಗುರಿ ಮುಗಿಸೋದಕ್ಕೋಸ್ಕರ ಮನುಷ್ಯನ ಕೊಂದರೆ ಅದು 302 ಆಗುತ್ತೆ. 304 ಅಂದರೆ ಹಾಗಲ್ಲ. 302 ಅಕಸ್ಮಿತವಾಗಿ ಎಲ್ಲೋ ಒಂದು ಕಡೆ ಹೋಗ್ತಾರೆ, ಇನ್ಸ್ಟೆಂಟ್ ಕೋಪ ಬರುತ್ತೆ, ಇನ್ಸ್ಟೆಂಟಾಗಿ ಏನೋ ಒಂದು ಆಗುತ್ತೆ, ಅವ್ರು ಏನೋ ಬೈಬೋದು, ಆ ಬೈಗೆ ಏನೋ ಒಂದು ನಮಗೆ ರುಚಿಗೆದ್ದೋಳಂಥ ಪರಿಸ್ಥಿತಿ ಬರ್ಬೋದು, ಆಗ ಆತನಿಗೆ ಹೊಡೆದು ಆತ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಇಂಟೆನ್ಷನ್ ಇರೋದಿಲ್ಲ. 302 ಒಳಗೆ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್, ಈ ಶುಡ್ ಬಿ ಕಿಲ್ಡ್ ಅಂತ ಇರುತ್ತೆ. ಇಲ್ಲಿ ಇಂಟೆನ್ಷನ್ ಇರೋದಿಲ್ಲ, ಅವ್ನು ಸಾಯಿಸ್ಬೇಕು ಅಂತಲ್ಲ, ಎಲ್ಲೋ ನೋಡ್ಕೊಂಡು ಒಂದು ಏಟು ಹೊಡಿತಾರೆ, ಆ ಏಟಿಗೆ ಸಾಯ್ಬೋದು. ಆಕಸ್ಮಿಕವಾಗಿ ಆ ಒಂದು ಸಾವು ಪರಿಗಣನೆ ಆದರೆ ಆಗ 304A ಅಂತ ಡಿಸೈಡ್ ಆಗುತ್ತೆ. 302 ಒಳಗಾದರೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಈಸ್ ಗಲ್ಲು ಶಿಕ್ಷೆ. ಅದು ಬಿಟ್ಟರೆ ಬಟ್ ಸಾಮಾನ್ಯವಾಗಿ ಗಲ್ಲು ಶಿಕ್ಷೆ ಕೊಡೋದು ರೇರೆಸ್ಟ್ ಕೇಸ್. ಆರ್ಡಿನರಿ ಕೇಸಸ್ಸಲ್ಲಿ ಲೈಫ್ ಕೊಡ್ತಾರೆ ಅಷ್ಟೇ. 304A ಅಂದರೆ ಏನು ಸರ್? 304A ಅಂದರೆ ಆಕ್ಸಿಡೆಂಟಲ್ ಡೆತ್ಸ್. ಸಾವು ಏನಾಗುತ್ತೆ, ಏನು ಇನ್ಸ್ಟೆಂಟಾಗಿ ಆಗುವಂಥ ಡೆತ್ಗೆ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳ್ತಾರೆ. 302 ಹೇಗೆ ಬರುತ್ತೆ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಸರ್ ಜನರದ್ದು. ತಾವು ಸುಮಾರು ಚಾರ್ಜ್ ಶೀಟ್ ಹಾಕ್ದಂಥವ್ರು. ಇಲ್ಲ ನೋಡಿ, ಯಾರೇ ತನಿಖಾಧಿಕಾರಿಯಾಗಿ ಅವರ ತನಿಖಾ ಹಂತದಲ್ಲಿ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ತನಿಖೆ ಮಾಡುತ್ತೆ. ಸೊ ಹಾಗಾಗಿ ಈಗಾಗಲೇ ಈ ಕೇಸು 302ನಲ್ಲಿ 364 364 CPC ಪ್ರಕಾರ ಈಗಾಗಲೇ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ಈಗಾಗಲೇ ಈ ಕೇಸು ವಿಚಾರಣೆ ಹಂತಕ್ಕೆ ರೀಚ್ ಆಗಿ ವಿಚಾರಣೆ ನಡೀತಾ ಇರೋದ್ರಿಂದ ಇದರ ಬಗ್ಗೆ ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಕಾಮೆಂಟ್ ಮಾಡೋದು ತಪ್ಪಾಗ್ತದೆ. ಆ್ಯಸ್ ಎ ಪೊಲೀಸ್ ಆಫೀಸರ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಇಟ್ ಆನ್ ಇಟ್. ಐ ವಿಲ್ ಲಿವ್ ಇಟ್ ಟು ದ ಕೋರ್ಟ್ ಟು ಡಿಸೈಡ್ ವಾಟ್ ಈಸ್ ವಾಟ್ ಅನ್ನೋದನ್ನು ನ್ಯಾಯಾಲಯ ತೀರ್ಪು ಕೊಡಬೇಕಾಗ್ತದೆ. ನ್ಯಾಯಾಧೀಶರಿಗೆ ಸಂಬಂಧ ಖಂಡಿತ ಅದರಲ್ಲೇನು ಎರಡನೇ ಮಾತಿಲ್ಲ. ಆಮೇಲೆ ಈಗೇನು ತನಿಖಾಧಿಕಾರಿ ಮಾಡಿದ್ದಾರೆ ಅದನ್ನು ಐ ವಿಲ್ ಸಪೋರ್ಟ್ ಹಿಮ್, ಐ ವಿಲ್ ಅಪೆಲ್ಡ್ ಹಿಮ್. ತನಿಖೆಯಲ್ಲಿ ಅವರಿಗೆ ಸೂಕ್ತವಾಗಿದ್ದು ಇದು ಏನು ಅಂತ ಗೊತ್ತಾದ ಮೇಲೆ ಅದಕ್ಕೆ ಸೂಕ್ತವಾದ ಸೆಕ್ಷನ್ಗಳನ್ನ ಅಲ್ಲೂ ನಮ್ಮ ಹಿರಿಯ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಆಮೇಲೆ ನಮ್ಮ ಕಾನೂನು ತಜ್ಞರಿಂದ ಒಪಿನಿಯನ್ ಪಡೆದೇ ನಾವು ಚಾರ್ಜ್ ಶೀಟ್ ಹಾಕೋದು. ನಾವು ಸುಮ್ಮನೆ ಬೇಸ್ಡ್ ಆನ್ ಸಿಂಗಲ್ ಆಗಿ ಯೂನಿಲ್ಯಾಟ್ರಲ್ ಡಿಸಿಷನ್ ಏನು ತಗೊಂಡು ನಾವು ಹಾಕೋದಿಲ್ಲ. ಹೀಗಾಗಿ ಪಬ್ಲಿಕ್ ಇದು ಒಂಥರ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ನಾನು ಅದನ್ನು ತಪ್ಪು ಅಂತಲೂ ಹೇಳೋದಿಲ್ಲ, ಯಾಕಂದರೆ ಆತನಿಗೆ ಅಷ್ಟೊಂದು ಸಪೋರ್ಟರ್ಸ್ ಇದ್ದಾರೆ, ಮಾತಾಡ್ತಾರೆ, ಅದಕ್ಕೆ ಮುಟ್ಲಿ ಅಂತ ಹೇಳಿ ಟಿ ವಿಗಳವರು ಬ್ರಾಡ್ಕಾಸ್ಟ್ ಮಾಡಿಸ್ತಾ ಇದ್ದಾರೆ, ಎಲ್ಲ ಸರಿಯೇ. ಆದ್ರೂ ಇದರ ಬಗ್ಗೆ ತೀರ್ಮಾನ ತಗೋಬೇಕಾಗಿರೋದು ನ್ಯಾಯಾಧೀಶರು, ನ್ಯಾಯಾಲಯ ತಗೊಳುತ್ತೆ. 164 ಸ್ಟೇಟ್ಮೆಂಟ್ ಏನು ಸರ್ ಈ ಕೇಸ್ನಲ್ಲಿ ಸುಮಾರು ಜನರದಿದೆ ಅನ್ನುವಂಥ ಸುದ್ದಿ ನಿಮ್ಮ ಪ್ರಕಾರ ಎಷ್ಟು ಸರ್? ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಟ್ಟು 27 ಜನದ್ದು ಈಗಾಗಲೇ 164 ಸ್ಟೇಟ್ಮೆಂಟ್ಸ್ ಆಗಿದೆ ಅಂತ ಗೊತ್ತಾಗಿದೆ. ಈಗೇನಾದರೂ ಇವ್ರದ್ದು ಆದರೆ ಪ್ರದೋಷದಿಂದ ಆದರೆ ಅದು 28ನೇವರ ಸ್ಟೇಟ್ಮೆಂಟ್ ಆಗುತ್ತೆ, 28ನೇ ವ್ಯಕ್ತಿಯ ಸ್ಟೇಟ್ಮೆಂಟ್ ಆಗುತ್ತೆ. ಇದು ನ್ಯಾಯಾಲಯಕ್ಕೆ ಈಗ, ಯಾಕೆಂದರೆ ನಾವು ಇದುವರೆಗೂ ನಾನು ತನಿಖೆ ಮಾಡಿರೋಂಥದ್ದು, ನಮ್ಮ ಟೀಮ್ಗಳು ತನಿಖೆ ಮಾಡಿರೋಂಥದ್ದು ಕೇಸುಗಳಲ್ಲೆಲ್ಲ ಇದುವರೆಗೂ 164 ಸ್ಟೇಟ್ಮೆಂಟ್ ಮಾಡಿಸ್ತಾ ಇದ್ದಿದ್ದು, ಅವ್ರನ್ನೇ ಕರ್ಕೊಂಡೋಗಿ ಹಾಜರು ಮಾಡಿ ಅವರೇ ಇದನ್ನು ಮಾಡಿಸಿ ಒಬ್ಬ ಆರೋಪಿಯನ್ನು ನಿರಪರಾಧಿ ಅಂತ ಡಿಕ್ಲೇರ್ ಮಾಡಿಸಿ ಆತನ ಅಪರಾಧಿ ಕಾಲಮ್ನಿಂದ ಇದು ವಿಟ್ನೆಸ್ ಕಾಲಮ್ಗೆ ನಾವು ತರ್ತಿದ್ವಿ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು ಒಂದು ಸ್ಟೆಪ್ಸು ಪ್ರತಿ ಕೇಸುಗಳಲ್ಲೂ ನಡೆಯುವಂಥದ್ದು. ಬಟ್ ಈ ಕೇಸಿನಲ್ಲಿ ವೆರಿ ಪೆಕ್ಯುಲಿಯರ್. ಆರೋಪಿನೇ ಅವರ ಲಾಯರೇ ಹೋಗಿ ಅವರೇ ಅಪಿಯರ್ ಆಗಿ ನಾವು ಇದನ್ನು ನನ್ನ ಅಪ್ರೂವರ್ ಮಾಡ್ಕೊಳ್ಳಿ, ನಾನೆಲ್ಲ ಸತ್ಯ ಹೇಳ್ತೀನಿ ಅಂತ ಹೇಳಿ ಅಪ್ರೋಚ್ ಮಾಡ್ತಾ ಇರೋದು. ಇದು ಎಷ್ಟು ಮಾತ್ರ, ಹೇಗೆ, ಏನು ಅನ್ನೋದು ನನಗೂ ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸಾಮಾನ್ಯವಾಗಿ ವಾಲಂಟ್ರಿಯಾಗಿ ಇದು ಪೊಲೀಸವರೇ ಮಾಡಬೇಕಾಗಿರೋದು, ಪೊಲೀಸರ ಅಪ್ಲಿಕೇಶನ್ ಆಗಿ ಪೊಲೀಸರು ಮಾಡಬೇಕಾಗಿದ್ದಂಥದ್ದು ಈಗ ಆರೋಪಿತಾನೇ ಮಾಡ್ತಾರೆ. ಸಪೋಸ್
ನಾಳೆ 17 ಜನ ಆರೋಪಿಗಳು ನಾನು ವಾಲಂಟಿಯರ್ ಸ್ಟೇಟ್ಮೆಂಟ್ ಹೇಳ್ತೀನಿ, ನಾನು ವಾಲಂಟಿಯರ್ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ನ್ಯಾಯಾಲಯ ಏನು ಡಿಸಿಷನ್ ತಗೊಳುತ್ತೋ ಅದ್ರ ಮೇಲೆ ಸ್ಟ್ಯಾಂಡ್ ಆಗುತ್ತೆ. ಓ, ಇದು ದೊಡ್ಡ ಪ್ರಾಬ್ಲಮ್. ಇದು ಎಲ್ಲರೂ ನಾನು ಮಾಪಿ ಸಾಕ್ಷಿ ಆಗ್ತೇನೆ, ನಾನು ಮಾಪಿ ಸಾಕ್ಷಿ ಆಗ್ತೇನೆ ಅಂದ್ರೆ ಇಲ್ಲಿವರೆಗೆ ಇದರಲ್ಲಿ ಈ ರೀತಿಯಾಗಿಲ್ಲ. ಇಲ್ಲ ಇಲ್ಲ, ಎಲ್ಲೂ ಆಗಿಲ್ಲ. ಇಲ್ಲಿ ಬರೀ ಪೊಲೀಸರೇ ಮಾಡಿಸಿದ್ದಾರೆ. ಹೌದು, ಮಾಫಿ ಸಾಕ್ಷಿ ಮಾಡಿಸ್ತಾ ಇದ್ದು ಪೊಲೀಸರ ಮುಖಾಂತರನೇ ಮಾಡಿಸ್ತಾ ಇದ್ದಿದ್ದು. ಅವಾಗ ಅವರೇ ಏನ್ ಮಾಡ್ಬಿಡ್ತಾರೆ, ಆರೋಪಿಯಿಂದ ತೆಗೆದು ಸಾಕ್ಷಿ ಸ್ಥಾನದಲ್ಲಿ ಹಾಕ್ಬಿಡ್ತಾರೆ ಅವನ್ನ. ಹೌದು, ಚಾರ್ಜ್ ಶೀಟಲ್ಲಿ. ಹೌದು. ಸೊ ಈಗಲೂ ಅಷ್ಟೇ ಇವರೆಲ್ಲರೂ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಮತ್ತೆ ಸಮಸ್ಯೆ ಉದ್ಭವ ಆಗುತ್ತೆ, ಮತ್ತೆ ಕೋರ್ಟ್ ಹಿಯರ್ ಮಾಡಲೇಬೇಕು. ಅದು ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ, ಕೇಸ್ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಹೌದು ಹೌದು, ಹಾಗೆ ಆಗುತ್ತೆ. ಸರ್, ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ, ಮಾಫಿ ಸಾಕ್ಷಿಯಾದವ್ರಿಗೆ ಈಗ ಅರ್ಜೆಂಟಾಗಿ ಬೇಲ್ ಆಗುತ್ತೆ? ಅದು ಇಲ್ಲ, ಸ್ವಲ್ಪ ಬೇಲ್ ಆಗೋದಿಲ್ಲ. ಮಾಫಿ ಈಗ ಜೈಲಿನಲ್ಲಿದ್ದು ಕಸ್ಟಡಿಯಲ್ಲಿದ್ದು ಟ್ರಯಲ್ ಎದುರಿಸ್ತಾ ಇರೋ ಕಾಲದಲ್ಲಿ ಅವ್ರನ್ನ ಮಾಫಿ ಸಾಕ್ಷಿ ಅಂತ ಟ್ರೀಟ್ ಮಾಡಿದ್ರೆ ಅವರಿಗೆ ಬೇಲ್ ಸಿಗೋದಿಲ್ಲ. ಕಾನೂನಲ್ಲಿ ಅದು ಪ್ರಾವಿಷನ್ ಇಲ್ಲ. ಅವ್ರು ಏನಿದ್ರು ಟ್ರಯಲ್ ಮುಗಿದು ಜಡ್ಜ್ಮೆಂಟ್ ಆದ ದಿವಸ ಅವರಿಗೆ ಅವರು ನಿರಪರಾಧಿ ಅಂದರೆ ಹೊರಗಡೆ ಬರ್ತಾರೆ, ಅಪರಾಧಿ ಆದರೆ ಜೈಲಿಗೆ ಹೋಗ್ತಾರೆ. ಕೋರ್ಟು ದೀರ್ಘವಾದ ವಿಚಾರಣೆ ನಡೆದ ನಂತರ ಸೂಕ್ತವಾದ ಸರಿಯಾದ ತೀರ್ಮಾನವನ್ನು ಕೋರ್ಟ್ ತಗೊಳ್ಳುತ್ತೆ. ದರ್ಶನ್ ಕೇಸ್ನಲ್ಲಿ